ನಿನ್ನೆ ದಿನ ಬೀದರ್ನಲ್ಲಿ ಶೂಟ್ಔಟ್ ಮಾಡಿ ಹಣ ದೋಚಿದವರಿಗಾಗಿ ಶೋಧ ನಡೆಸಲಾಗ್ತಾ ಇದೆ. 83 ಲಕ್ಷ ದರೋಡೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ರು. ಕಳೆದ 21 ಗಂಟೆಯಿಂದ ದುಷ್ಕರ್ಮಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಬೀದರ್, ಮಹಾರಾಷ್ಟ್ರ, ತೆಲಂಗಾಣ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಸಂಜೆ ಹೈದರಾಬಾದ್ನ ಅಫ್ಜಲ್ ಗಂಜ್ನಲ್ಲಿ ಪತ್ತೆಯಾಗಿದ್ರು, ಆದ್ರೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಹೈದರಾಬಾದ್ನಲ್ಲೇ ದುಷ್ಕರ್ಮಿಗಳು ಉಳಿದುಕೊಂಡಿದ್ದಾರೆ ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಹೈದರಾಬಾದ್ ನಗರ, ಬೀದರ್ ಪೊಲೀಸರಿಂದ ತೀವ್ರ ಶೋಧ ಮುಂದುವರಿತಾ ಇದೆ. ನೋಡಿ, 21 ಗಂಟೆ ಆಯಿತು. ನಿನ್ನೆ ದಿನದ ಭೀಕರ ಘಟನೆ. ಹಣ ತರ್ತಾ ಇರುವಂತ ಸಿಬ್ಬಂದಿ ಮೇಲೆ, ಎಟಿಎಂಗೆ ಹಣ ತರ್ತಾ ಇದ್ದಂತ ಸಿಬ್ಬಂದಿ ಮೇಲೆ ಫೈರಿಂಗ್ ಅನ್ನು ಮಾಡ್ತಾರೆ. 8 ಸುತ್ತು ಗುಂಡನ್ನ ಹಾರಿಸ್ತಾರೆ. ಸಿಬ್ಬಂದಿ ಅಲ್ಲೇ ಬಿದ್ದು ಸಾವನ್ನಪ್ತಾರೆ. ಅಲ್ಲಿಂದ ಹಣದ ಬಾಕ್ಸ್ ಅನ್ನ ಎತ್ಕೊಂಡು ಬೈಕ್ ಮೂಲಕವಾಗಿ ಇಬ್ರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸ್ಥಳೀಯರೆಲ್ಲ ನೋಡ್ತಾ ಇದ್ರು ಕೂಡ ಏನೂ ಮಾಡೋದಕ್ಕಾಗೋದಿಲ್ಲ, ಅಸಹಾಯಕರಾಗಿರ್ತಾರೆ. ಇದಕ್ಕೆ FSL ತಂಡ ಕೂಡ ನಿನ್ನೆ ದಿನ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. ಬೇಕಿರುವಂತ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿದೆ. ಇನ್ನು ಆ ವ್ಯಕ್ತಿ ಓಡಾಡ್ತಾ ಇದ್ದಂತ CCTV ದೃಶ್ಯ ಕೂಡ ಲಭ್ಯವಾಗಿದೆ. ಇದೀಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಶೋಧ ಕಾರ್ಯ ಕೂಡ ನಡೀತಾ ಇದೆ.